ವಿಡಿಯೋ ನೋಡಕತ್ತೀರ ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ನಮ್ಮ ಫ್ಯಾಮ್ಲಿ ಜೊತೆಗೆ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಗಂಗಾವತಿ ರೆಸಾರ್ಟ್ ಹೊಂಟಿವಿ. ಅದೊಂದು ಮಸ್ತ್ ಚಲೋ ರೆಸಾರ್ಟ್ ಐತಿ ನಮ್ಮ ಉತ್ತರ ಕರ್ನಾಟಕದೊಳಗೆ. ಈಗ ಅದು ಸ್ಟಾರ್ಟ್ ಆಗಿ 1.5 ವರ್ಷ ಆಯಿತು. ನಮ್ಮ ಭಾಗದ ಜನರಿಗೆ ಗೊತ್ತಿಲ್ಲ. ಒಂದು ಒಳ್ಳೆ ಬಜೆಟ್ನಾಗ ಐತಿ. ನಮ್ಮ ರೊಕ್ಕಕ್ಕೆ ಏನು ಮೋಸಿಲ್ಲ. ನಾವು ರೊಕ್ಕ ಕೊಟ್ಟಿದ್ದು ಜಾಸ್ತಿನೇ ನಮ್ಗೆ ಪೈಸೆ ವಸೂಲು ಐತವೆ. ಹಂಗಾಗಿ ಸಾಧ್ಯ ಆದ್ರೆ ಫ್ರೀ ಇದ್ರೆ ಹೋಗ್ರಿ, ಒಂದಿನ ಎಲ್ಲ ಟೆನ್ಷನ್ ಬಿಟ್ಟು ಆರಾಮ ನೆಮ್ಮದಾಗಿ ಕಾಲ ಕಳೆದು ಬರ್ಬೋದು. ಮತ್ತು ಏನಂದ್ರೆ ಭಾಳ ಖುಷಿಯಾಗಿ ಇರ್ಬೋದು, ಎಂಜಾಯ್ ಮಾಡ್ಬೋದು. ಮತ್ತು ಅಲ್ಲಿ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಏನೇನು ಬೇಕು, ಅಲ್ಲಿ ಏನೇನೈತಿ ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಎಲ್ಲಿ ಸಿಗ್ತೈತಿ. ಅಲ್ಲಿ ಊಟ, ಆಟ ಏನೇನೈತಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆಲ್ಲ ನಾ ತೋರಿಸ್ಕೊಂತ ಹೋಗ್ತೀನಿ. ಕಂಟಿನ್ಯೂ ಮಾಡಿರಿ, ವಿಡಿಯೋನ ಗೊತ್ತಾಕೈತಿ. ಶಿಗ್ಗಾಂವಿಂದ ಸಿಂಗಲ್ ರೋಡ್ ಬಂದ್ರೆ ಇಲ್ಲಿ ಲೆಫ್ಟಿಗೆ ಒಂದು ಬೋರ್ಡ್ ಬರ್ತದೆ, 5 ಕಿಲೋಮೀಟ್ರ್. ಇದು ಎಂಟ್ರೆನ್ಸ್ ಗೇಟ್. ಇವ್ರ ಹೆಸರು ಬಸಣ್ಣ ಅಂತೇಳಿ. ಹಟ್ಲಿ ಮಸ್ತ್ ಮಾತಾಡಿದ್ರೆ ಇವ್ರು ನಮಗೆ ಒಳಗೆ ಕರ್ಕೊಂಡು ಹೋಗಿ, ನಾವು ಆನ್ಲೈನ್ ಎಂಟ್ರಿ ಮಾಡಿದ್ವಲ್ಲ, ಆನ್ಲೈನ್ ಎಂಟ್ರಿ ಮಾಡ್ಬೋದು, ಆಫ್ಲೈನು ಮಾಡ್ಬೋದು. ನಾವು ಆನ್ಲೈನ್ ಮಾಡಿದ್ವಿ. ಆನ್ಲೈನ್ ಒಂದಿನ ಮುಂಚಿನ ನಾವು ಎಂಟ್ರಿ ಮಾಡಿಸಿದ್ರೆ 100 ರೂಪಾಯಿ ಕಡಿಮೆ. ನಾವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಮಾಡ್ತೀವಿ ಅಂದ್ರೆ 100 ರೂಪಾಯಿ ಜಾಸ್ತಿ. ಆನ್ಲೈನಿಗೆ ಅಂದ್ರೆ ಒಂದಿನಕ್ಕೆ ಪರ್ ಡೇ. ಆಮೇಲೆ ಒಬ್ಬ ಮನುಷ್ಯಾಗ 700 ರೂಪಾಯಿ ತೊಗೋತಾರೆ ಒಂದಿನ ಮುಂಚಿತವಾಗಿ. ನಾವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಮಾಡ್ತೀವಿ ಅಂದ್ರೆ ಒಬ್ರಿಗೆ 800 ರೂಪಾಯಿ ತೊಗೋತಾರೆ. ಆಮೇಲೆ ಅಲ್ಲಿ ಬೆಲ್ಟ್ ಹಾಕ್ತಾರೆ ನಮ್ಮ ಕೈಗೆ. ಅದು ವಾಟರ್ ಪ್ರೂಫ್ ಇರ್ತೈತಿ. ಹೊಳ್ಳಿ ಬರೋವರೆಗೂ ಏನೂ ಆಗಂಗಿಲ್ಲ. ಇನ್ನೊಂದು ಸಲ ಹೇಳತ್ತೀನಿ, ನೆನ್ನೆ ಇಟ್ಕೋರಿ. ಒಂದಿನ ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ಒಬ್ಬ ಮನುಷ್ಯ 700 ರೂಪಾಯಿ ರೀ. ನಾವು ಇಲ್ಲಪ್ಪ ಆಗಂಗಿಲ್ಲ, ನಾವು ಇನ್ನೂ ಕನ್ಫರ್ಮ್ ಇಲ್ಲ, ಡೈರೆಕ್ಟ್ ಹೋಗ್ತೀವಿ ಅಂದ್ರೆ 800 ರೂಪಾಯಿ ತೊಗೋತಾರೆ. ಇನ್ಕ್ಲೂಡಿಂಗ್ ಎಲ್ಲ ಸ್ವಲ್ಪ ಊಟ ಗೀಟ ಎಲ್ಲ ಸೇರಿ ಅದರೊಳಗೆ ಇನ್ಕ್ಲೂಡ್ ಬರ್ತದೆ. ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ನಿಮ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಇದು ಎಂಟ್ರೆನ್ಸ್ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತೀನಿ. ಯಾಕೆ ಹೇಳತ್ತೀನಿ ಅಂದ್ರೆ ನಮ್ಮ ಜನ ಹೋಗಲಿ, ಸುಮ್ಮನೆ ಏನೇನೋ ಹೋಗಿ ಎಲ್ಲೆಲ್ಲೋ ಹೋಗಿ ರೊಕ್ಕ ಮಾಡ್ತಾರೆ. ಇದನ್ನು ನೋಡಿರಿ, ಹೋಗ್ರಿ, ಸತ್ಯ ಮಾಡಿ ಹೇಳಾಕತ್ತೀನಿ, ಮನಸ್ಪೂರ್ವಕ ಹೇಳತ್ತೀನಿ. ನೀವು ಇನ್ನೊಬ್ರಿಗೆ ಹೇಳ್ತೀರಿ ಮಸ್ತ್ ಐತಿ, ಹಂಗಾಗಿ ಹೇಳತ್ತೀನಿ ಅಷ್ಟೇ. ನನಗೆ ಮಸ್ತ್ ಚಲೋ ಅನ್ನಿಸ್ತು. ಒಳಗೆ ಮನ್ ರೋಡ್ ಇಲ್ಲಿಂದ ಚಾಲು. ಫಸ್ಟ್ ನಾವು ಕಾರ್ ಪಾರ್ಕ್ ಮಾಡಿ ಬೆಳಗ್ಗೆ 10-10:30 ಒಳಗೆ ಅಲ್ಲಿರ್ಬೇಕು ನಾವು. ಬೆಳಗ್ಗೆ ಫಸ್ಟ್ ಬಂದ ತಕ್ಷಣ ಟಿಫನ್ ಕೊಡ್ತಾರೆ. ಮಧ್ಯಾಹ್ನ ಊಟ, ಸಾಯಂಕಾಲ ಸ್ನ್ಯಾಕ್ಸ್ ಇರ್ತೈತಿ. ನೋಡಿರಿ. ಈಗೇನು ಎದುರಿಗೆ ಕಾಣತ್ತದಲ್ಲ, ಇದ್ರೆ ಟಿಫನ್ ಹಾಲ್, ರೈಟ್ ಸೈಡಿಗೆ ಮ್ಯೂಸಿಕ್. ಟೋಟಲ್ ರೆಸಾರ್ಟ್ ಇದೆ. ಭಾಳ ದೊಡ್ಡದೈತಿ. ಸುಮಾರು ಒಂದು 50-52 ಎಕರೆ ಐತಿ ಅಂತ. ಇವ ಎದುರಿಗೆ ರೂಮ್ಸ್, AC ರೂಮ್ಸ್ ಕೆಳಗ ಮೇಲೆ. ಈಗಿದು ಸ್ವಿಮ್ಮಿಂಗ್ ಪೂಲು. ರೈಟ್ ಸೈಡಿಗೆ ಏನೈತಲ್ಲ ಇದು ಮ್ಯೂಸಿಕ್ ಡ್ಯಾನ್ಸ್. ಇದು ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ಮಾಹಿತಿ ಐತಿ. ಆಮೇಲೆ ಇನ್ನೊಂದು, ನೀವು ಸ್ವಿಮ್ಮಿಂಗ್ ಡ್ರೆಸ್ ನೀವು ತೊಗೊಂಡು ಹೋಗ್ರಿ. ಇಲ್ಲಾಂದ್ರೆ ಅಲ್ಲಿ 200, ಒಬ್ಬರಿಗೆ 200-250 ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ವಿಮ್ಮಿಂಗ್ ಪೂಲಿಗೆ. ಆಮೇಲೆ ಡೇ ಪ್ಯಾಕೇಜ್ ಹೋದ್ರಂದ್ರೆ 100 ರೂಪಾಯಿ ಪರ್ ಅವರ್, 1 ತಾಸಿಗೆ 100 ರೂಪಾಯಿ ತೊಗೋತಾರೆ. ಏನಿಲ್ಲ, ನೈಟ್ ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಹೋಗ್ರಿ. ಕಾಟನ್ ಇರಬಾರ್ದು ಅಷ್ಟೇ, ಮೆತ್ತನ ಬಟ್ಟೆ ಇರಬಾರ್ದು. ಪಾಲಿಸ್ಟರ್ ಟೈಪ್ ಹಾಕ್ಕೊಂಡು ಹೋದ್ರೆ ಬಟ್ಟೆ ತೊಗೊಳೋ ಅವಶ್ಯಕತೆ ಇಲ್ಲ. ಈ ಸಿಂಕ್ ಏನು ನೋಡತ್ತೀರಿ, ಇದು ನಾವು ಬೆಳಗ್ಗೆ ಬಂದ್ವಿ. ಕರೆಕ್ಟ್ 10-20ಕ್ಕೆ ನಾವು ರೀಚ್ ಆದ್ವಿ. ಟಿಫನ್ ಹಾಲಿದೆ, ಮಸ್ತ್ ಟಿಫನ್ ಇತ್ತು. ಟಿಫನ್ ಕೊಡ್ತಾರೆ. ಎಲ್ಲ ಸೆಲ್ಫ್ ಸರ್ವಿಸ್. ನಾವು ಹೋಗಿ ಹಾಕ್ಕೋಬೇಕು, ಹಾಕ್ತಾರೆ, ಅಲ್ಲಿ ಹೋಗ್ಬೇಕು. ಇಲ್ಲ ನಾವು ಹಾಕ್ಕೋತೀವಿ ಅಂದರೂ ಏನು ಅನ್ನಂಗಿಲ್ಲ. ಇದು ಮೆನು ಬೋರ್ಡ್. ಅಲ್ಲಿ ನಿಮಗೆ ಎಕ್ಸ್ಟ್ರಾ ಕೂಲ್ ಡ್ರಿಂಕ್ಸ್ ಎಲ್ಲ ಸಿಗ್ತವೆ. ಬಟ್ ಅದಕ್ಕೆ
ಮತ್ತು ರೊಕ್ಕ ಕೊಟ್ಟು ತೊಗೋಬೇಕು. ಎಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿ ಮಸ್ತ್ ಚಲೋ ಮಾತಾಡ್ತಾರೆ. ನಾವು ಹೋದಾಗ ಪೂರಿ ಶಿರಾ ಉಪ್ಪಿಟ್ಟು ಮಾಡಿದ್ರೆ ಮಸ್ತ್ ಜಡದ್ವಿ. ಭರ್ಜರಿ ಕೇಟಿ ಕೊಡ್ತಾರೆ. ಕೇಟಿ ಮಾತ್ರ ಮಸ್ತ್ ಇತ್ತು. ನಕ್ಕೊಂತ ಬೇಯಿಸ್ತಿಂದ ಈಗ ಇದೇನೈತಲ್ಲ ಮೆನು ಬೋರ್ಡ್ ನಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಈ ಮೆನು ಬೋರ್ಡ್ನಾಗ ಏನಾದಲ್ಲ ಇವನ್ನ ಆರ್ಡ್ರ್ ಮಾಡಿದ್ರೆ ಎಕ್ಸ್ಟ್ರಾ ರೊಕ್ಕ ಕೊಟ್ಟು ತಿನ್ಬೇಕು. ಮತ್ತು ಅಲ್ಲಿ ಫ್ರೀ ಅಲ್ಲ. ನಾವು ಬರ್ಡೇ ಗಿಡೇ ಮಾಡ್ತೀವಿ ಅಂದ್ರೆ ಕೇಕು ಸಿಗ್ತಾವೆ, ಐಸ್ ಕೇಕ್. ನೀರು ಮಸ್ತಿದ್ವು, ಬೋರ್ ನೀರು. ಫಿಲ್ಟ್ರ್ ನೀರು ಅಂದ್ರೆ ನಾವು ಒಯ್ಬೇಕು. ಭರ್ಜರಿ ಕೇಟಿ ಕೊಟ್ಟ ಅಣ್ಣ ಹೊಡೆದ್ವಿ. ಕೇಟಿ ಹೊಡೆದು ಮುಂದೆ ಹೊಂಟ್ವಿ. ಇದು ಹಳೆ ಕಾಲದಾಗ ಪ್ರತಿಯೊಂದು ಸಮುದಾಯದವರು ಯಾವ ಥರ ಇದ್ದರು, ಯಾವ ಥರ ಮಕ್ಕಳು ಆಡ್ತಿದ್ರು. ನೋಡಿದ್ದ ನಾವು ಹೆಂಗೆ ಆಡ್ತಿದ್ವಿ, ಅದು ಲಗೋರಿ ಆಡೋದು, ಮನೆ ಹೆಂಗಿದ್ರು, ಗೌಡರು ಏನು ಮಾಡ್ತಿದ್ರು, ನೇಕಾರರು ಏನು ಮಾಡ್ತಿದ್ರು, ಅವೆಲ್ಲ ತೋರ್ಸಿದ್ರೆ ಭಾಳ ಚಂದ ಮಾಡ್ಯಾರ. ಹಳ್ಳಿ ಒಳಗೆ ಏನಿತ್ತು ಅದ. ನನಗೆ ಸಣ್ಣವರಿದ್ದಾಗ ಎಲ್ಲರೂ ಏನೆಲ್ಲ ನೋಡೋದು ನಿಮ್ಗೆ ನೆನಪಕ್ಕವ್ರಿ. ಹಿಂಗೆಲ್ಲ ನಾನು ಹೇಳೋದೇನಿಲ್ಲ, ಹೋಗಿ ನೋಡ್ರಿ ಅಣ್ಣ. ನಮ್ಮ ಕಾಕ ಗಾಂಜಾ ಹೊಡ್ಯಾತನ ಕುಂತ ಹಿಂದಕ್ಕೆ ಮುತ್ತೆ ಹೆಂಗೆ ಹೊಡಿತಿದ್ದಂಗೆ ಗಾಂಜಾ ಹೊಡ್ಯೋದು ತೋರ್ಸ್ಯಾರ. ಈಚಕ್ಕ ಕಲ್ಲಪ್ಪ ಪಂಪಣ್ಣ ಹಾಕೊಂಡು ಮಾತಾಡೋದು. ಇಲ್ಲಿ ನೋಡ್ರಿ ಶನಿಗನ್ ಮಜ್ಜಿಗೆ ಹೆಂಗೆ ಅದನ ಮಸ್ತ್ ಅದನ. ಹಂಗೆ ಒಂದು ಫೋಟೋ ತೊಗೊಂಡ್ವಿ. ಚಾಚಾ ಇವರು ಕುಂತು ಮಸ್ತ್ ಮಾತಾಡ್ಕೊಂತ ಚಕ್ಕಾಡಾತಾರ. ಅಲ್ಲಿಂದ ಮುಂದೆ ಹೋಗಿ ಫೋಟೋ ಗಿಟ್ಟು ತೊಗೊಂಡ್ವಿ. ಆಮೇಲೆ ಎಕ್ಸ್ಪೆಷಲಿ ನಿಮಗೆ ಇನ್ನೊಂದು ಮಾತೇನು ಹೇಳ್ಬೇಕಂದ್ರೆ ಅಲ್ಲಿ ಸಂಜೀವಣ್ಣ ಅಂತೇಳಿ ಒಬ್ಬರು ಗೈಡ್ ಅದಾರ. ಮಸ್ತ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಫೋನ್ನೇ ತೋರಿಸಿಲ್ಲ ಫಂಕ್ಷನ್. ಅದಕ್ಕೆ ನೀವು ಅಲ್ಲಿ ಅವರು ಹತ್ರ ಹೋದ್ರೆ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಂಜೀವಣ್ಣರ ಜೊತೆಗೆ ನೀವು ಅಲ್ಲಿ ಟ್ರಿಪ್ ಮಾಡಿರಿ, ಭಾಳ ನೀಟಾಗಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ನನ್ನ ಮಗಳು ಚಾಚಂಗೆ ಕೂಡ ಆಡಿಲ್ಲ, ಭಾಳ ಖುಷಿಪಟ್ಲು. ಇಲ್ಲಿ ನೋಡ್ರಿ ನಮ್ಮ ಗಡಿಬಿಡಿಕೆ ಅಜ್ಜಾರೆ ಹೆಂಗೆ ಕುಂತಾರೆ. ಲಂಬಾಣಿ ಡ್ರೆಸ್, ಇದು ಲಂಬಾಣಿ ಅವ್ರದ್ದು ಪ್ರತಿಯೊಂದು ಸಮುದಾಯದ್ದು ಐತಲ್ಲಿ. ಚಮ್ಮಾರು, ಕಮ್ಮಾರು ಒಳಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಯಾರ. ಕುಲುಮಿ ಇದೆ. ಇದೇನೈತಲ್ಲ ಬೀಸದೊಳಗಿದೆ. ಪ್ರತಿಯೊಂದು ಐತ್ರಿ ಅಲ್ಲಿ, ಯಾವುದೂ ಇಲ್ಲ. ಅಗಶ್ಯಾಳ್ರ ಬಂಗಾರ ರಿಪೇರಿ ಮಾಡ್ತಾರಲ್ಲ ನಮ್ಮ ಊರ ಕಡೆ, ಅಗಶ್ಯಾಳ್ರ ಅಂತಾರಲ್ಲ ಅದು. ಬ್ರಾಹ್ಮಣ ಮನೆ ಭಾರಿ ಮಸ್ತ್ ಮಾಡ್ರಿ. ಪ್ರತಿಯೊಬ್ಬರು ಮಿಸ್ ಮಾಡ್ಲಾರ್ದಂಗೆ ಹೋಗ್ರಿ ಅಣ್ಣ. ಇದು ನೋಡ್ರಿ ಕುಂಬಾರ. ನಾವು ನೋಡಿದ್ರೆ ಒರಿಜಿನಲ್ ಅನ್ನಿಸ್ತದ. ಎಲ್ಲ ಇದು ಆಯುರ್ವೇದಿಕ್ ಪಂಚಕರ್ಮ ಚಿಕಿತ್ಸೆ ಇದೆ. ಈ ಕಡೆ ನೋಡ್ರಿ ಇಂಡಿಯಾದವರು ತಪ್ಪಲ್ ಪಲ್ಯ ಅಂತ ಆಯುರ್ವೇದಿಕ್ ಚಿಕಿತ್ಸೆ ಮಾಡ್ಕೊಡ್ತಾರಲ್ಲ, ಆ ಸಿಸ್ಟಮ್ ಎಲ್ಲ ಭಾಳ ಚಲೋ ಐತಿ. ತಪ್ಪಿಸ್ಲಾರ್ರಿ ಪೈಲ್ವಾನ್ ಕರಡಿ ಮನೆ. ನನ್ನ ಮಗಳು ತೋರಿಸಿಲ್ಲ ಪೈಲ್ವಾನ್, ಮುಟ್ಟಿ ಆಡಿಲ್ಲ, ಶಕ್ತಿ ತೋರಿಸಿಲ್ಲ. ಒಂದು ಮಕ್ಕಳ ಜೊತೆಗೆ ಹೋಗ್ರಿ ಅಣ್ಣ, ಮಸ್ತ್ ಇರ್ತೈತಿ ಟೈಮ್ ಪಾಸ್. ಇದು ಗೌಡ್ರು ಬಂದು ಚಕ್ಕ ಆಡೋದು, ಗೌಡ್ಕಿ. ಆಮೇಲೆ ಇನ್ನು ಇದೆಲ್ಲ ಸತ್ಯ ಅಂತ್ರಿ, ಹಿಂಗೆ ಇತ್ತಂತ ಹಿಂದೆಲ್ಲ ನಮಗೆ ಗೊತ್ತಿಲ್ಲ, ಹೇಳಿದ್ರೆ ಸಂಜೀವನ. ಹಿಂಗೆ ಈ ಥರ ಬಂದು ಜನ ಇರ್ತದೆ. ಇದ್ರೊಳಗೆ ಪಡಸಾಲಿ ಮಾಡೋದು, ಎಲ್ಲ ಹಸುಗಳ್ನ ಸೇಮ್ ಹಾಲು ಹಿಂಡೋದು ಎಲ್ಲ ನ್ಯಾಚುರಲ್ಲ. ಹಳೆ ಕಾಲದ ಹೆಂಗಿತ್ತು ಹಂಗೆ ಕಸದಾಗ ರಸ ತೆಗ್ದಾರ. ಇದು ಪಾಪು ಊಟ ಮಾಡಿಸೋದು, ಫಳ ನೋಡ್ರಿ ಸಜ್ಜಿ ಕುಟ್ಟಾಕತ್ತಾರ. ಇದು ತೊಟ್ಟು ಉಸನ್ನ ಹಾಕಿ ತುಗೋದು. ಮತ್ತು ಈ ಕಡೆಯಿಂದ ನೋಡ್ರಿ ರೊಟ್ಟಿ ಬಡಿಯೋದು, ಮುಂದೆ ಕುಂತ್ಕೊಂಡು ಪಾಪು ಉಣ್ಣೋದು ಭಾಳ ಚಂದ ಮಾಡ್ಯಾರ. ಅಡುಗೆ ಮನ್ಯಾಗ ಹೆಂಗೆ ಸಾಮಾನು ಇರ್ತಾವೆ ಸೇಮ್ ಅಡುಗೆ ಮನ್ಯಾಗ ಹಿಂದೆ ಹಳೆ ಕಾಲಕ್ಕೆ ಹೆಂಗಿತ್ತು ಹಂಗೆ. ಕಣ್ಣು ನೋಡ್ರಿ, ಕಣ್ಣು
ಸೇಮ್ ಎತ್ತಿಂದ ಹೆಂಗೆ ಆ್ಯಸ್ ಎ ನ್ಯಾಚುರಲಾಗಿ ಹೆಂಗಿರುತ್ತೋ ಹಂಗೆ ಮಾಡ್ಯಾರ. ಮತ್ತು ಮುಂದೆ ಬರ್ರಿ, ಮುಂದೆ ಹೇಳ್ತೀನಿ. ಕಾಲದಾಗ ಕ್ಷೌರ ಮಾಡೋದು, ಆಮೇಲೆ ಶಾಲೆ ಕಲಿಯೋದು ಎಲ್ಲ ನೀಟಾಗಿ ತೋರ್ಸಾರ, ಮಸ್ತ್ ತೋರ್ಸಾರ. ಆಮೇಲೆ ಇಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದ ರೋಪ್ ಆ್ಯಕ್ಟಿವಿಟೀಸು. ಮೊದಲು ಒಂದು ಸೈಕಲ್ ರೀ, ಭಾಳ ಮಸ್ತ್ ಆತ. ನಮ್ಮ ಅಲ್ಲೂ ಬಿದ್ದ ಹೆಂಗಿದ್ದ ಅಂತಂದು ನೋಡ್ರಿ, ಪ್ರಾಣನ ಒಂದು ಹೋಗಿ ಒಳಗೆ ಬಂದೈತೆ ಹಂಗೆ. ಆಮೇಲೆ ನಿಮ್ಗೆ ಡ್ರೆಸ್ ಇರ್ತಾವೆ, ಲಂಬಾಣಿ ಡ್ರೆಸ್, ಇಳಕಲ್ ಸೀರೆ ಅವೆಲ್ಲ ಇರ್ತಾವೆ. ಎಕ್ಸ್ಟ್ರಾ ರೊಕ್ಕ ಕೊಟ್ಟು ಹಾಕೋದಕ್ಕೆ ನಮಗೆ ಟೈಮ್ ಇದ್ದಿಲ್ಲ, ಹಂಗಾಗಿ ಹೋಗಿ ಭಾಳ ಸೇಫ್ಟಿ, ಎಲ್ಲ ಆ್ಯಕ್ಟಿವಿಟೀಸ್ಗೂ ಭಾಳ ಸೇಫ್ಟಿ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು. ಇದು ಸೈಕ್ಲಿಂಗ್ ನೋಡಿರಿ, ಜಸ್ಟ್ ಹೆಂಗೆ ಮಿಸ್ ಆಗ್ತದವ ನಮ್ಮಲ್ಲೂ ಹೆಂಗೆ ಬಿದ್ದ, ಹೆಂಗೆ ಮಿಸ್ ಆತ ಒಂದು ಸೈಕಲ್. ಹ್ಯಾಂಡಲ್ ಹಿಡಿಬೇಡ ಅಂತ ಹೇಳಿದ್ರೆ ಹ್ಯಾಂಡಲ್ ಹಿಡ್ದ ಭಾಳ ಜಗ್ನ ಹಾಕ್ವಿ. ಹೊಕ್ಕ ನೋಡ್ರಿ, ಈಗ ರಣಧೀರ ಇವಕ್ಕೇನು ಎಕ್ಸ್ಟ್ರಾ ಪೇ ಇರೋಂಗಿಲ್ಲ. ಈಗ ನೋಡಿರಿ, ಬೋನ ಬೀಳ್ತಾನೀಗ. ಇವ್ ನೋಡ್ರಿ, ಬಾಯನ್ನ ಎಲ್ಲಿ ಅಣ್ಣಂಗೆ ನೈಸ್ ಹೊಕ್ಕಣ. ಸುಮಾರು ಅಂದ್ರೆ ಒಂದು 30-40 ಅಡಿ ಮ್ಯಾಗ ಐತದ. ಎಲ್ಲ ಅಂದ್ರೆ ಸೇಫ್ಟಿ ಇರ್ತಾರೆ ಅವರು. ಪ್ರತಿದಿನವೂ ಬೆಳಗ್ಗೆ ಫಸ್ಟ್ ಒಂದು ಸಲ ಟ್ರೈಲ್ ಮಾಡೇ ಏನು ಕರೆದ ಪ್ರತಿಯೊಂದೂ ಇವರು ಫಸ್ಟ್ ಇವರೇ ಟ್ರೈಲ್ ಮಾಡ್ತಾರಂತ. ಆಮೇಲೆ 9 ಗಂಟೆಯಿಂದ ಆ್ಯಕ್ಟಿವಿಟೀಸ್ ಚಾಲೂ ಇರ್ತಾವೆ. ಸಾಧ್ಯ ಆದರೆ ಬೆಳಿಗ್ಗೆ ಎಲ್ಲರೂ 10 ಗಂಟೆ ಒಳಗೆ ಹೋಗಕ್ಕೆ ಟ್ರೈ ಮಾಡಿರಿ. ನೀವು ನೈಟ್ ಆಲ್ಟ್ ಹಾಕ್ತೀನಿ ಅಂದ್ರೆ ಆಲ್ಟಿಗೇನು ಇರ್ತದೆ. ಹೋಗಂದ ನಮ್ಮ ಬಂದಿರ ಯಶಸ್ವಿಯಾಗಿ ಎಲ್ಲರೂ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಜಿಪ್ಲೈನ್ ಒಂದು ಬೇಕಾದ ನೋಡಿರಿ, ಕಂಟಿನ್ಯೂ ನಾನು ಯಾಕೆ ಭಯ ಇರ್ತೈತೆ ಹೊಟ್ಯಾಗ ತೋರಿಸ್ಕೊಳಂಗಿಲ್ಲ ಅಷ್ಟೇ. ಮತ್ತು ಇಲ್ಲಿಂದ ಜಿಪ್ಲೈನ್ ಮಸ್ತ್ ಇತ್ತು. ಹೊಸ ಅನುಭವ. ಭಯ ಅನ್ನೋದು ಮರೆತು ಬಿಡ್ತೀವಿ. 6 ಜನ ಹೋಗಿದ್ವಿ. ಅಷ್ಟರು 6000 kg
ವೇಟ್ ಹಿಡಿತದಂತದ. ಒಬ್ಬ ಮನುಷ್ಯ ಅಷ್ಟು ಇರಂಗಿಲ್ಲ, ಟೋಟಲ್ ವೇಟ್ 6000 kgವರೆಗೂ ವೇಟ್ ತಡೆಯೋ ಶಕ್ತಿ ಇರ್ತದಂತ ಅದಕ್ಕೆ. 2 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಆಡ್ಸಂಗಿಲ್ಲ ಅವರು, ಬಟ್ 2 ವರ್ಷದಿಂದ 10 ವರ್ಷದ ಮಕ್ಕಳಿಗೆ ಹಾಫ್ ಟಿಕೆಟ್ ಇರ್ತದೆ. 10 ವರ್ಷ ಮ್ಯಾಗಿಂದ ಫುಲ್ ಟಿಕೆಟ್. 2 ವರ್ಷದೊಳಗೆ ಕೆಳಗಿದ್ರೆ ಹುಡುಗರಿಗೆ ಏನೋ ಚಾರ್ಜ್ ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಹೋಗ್ಬೋದು, ವಯಸ್ಸಾದವರು ಸಣ್ಣವರು ದೊಡ್ಡವ್ರು ಅನ್ನಂಗಿಲ್ಲ, ಆರಾಮಾಗಿ ಭಯ ಇರಲಾರ್ದಂಗೆ ಮಾಡ್ಬೋದು. ಫಸ್ಟಿಗೆ ಅದನ್ನ ಪ್ಲೇನ್ ಸ್ಟಾರ್ಟ್ ಆಗುತ್ತಾನ ಭಯ ಅನಿಸ್ತೈತಿ, ಚಾಲೂ ಆಯ್ತು ಅಂದ್ರೆ ನಡೆಯೋಣ ಅವನು. ಆಮೇಲೆ ಮಕ್ಕಳಿಗೆ ಕಿಡ್ಸ್ ಪಾರ್ಕ್ ಐತಿ, ಭರ್ಜರಿ ಐತಿ, ಮಕ್ಕಳ ಜೊತೆ ಚೆನ್ನಾಗಿ ಆಡ್ಬೇಕು, ಆಡಿಸ್ಬೇಕು, ಅಲ್ಲಿ ಹೋಗ್ಲೇಬೇಕು. ಹೋಗ್ರಿ, ತುಂಬ ಶಕ್ತಿ ಮಸ್ತ್ ಐತಿ, ಭರ್ಜರಿ ಆ್ಯಕ್ಟಿವಿಟೀಸ್ ಅದಾವ, ಸಾಹಸಮಯ ಆಟಗಳು ಅದಾವೆ. ಇದು ಫುಲ್ಲು ಶೇಕ್ ಆಕೈತಿ, ಕಾಲಿಟ್ಟ ತಕ್ಷಣ ಓಡಾಡಕತ್ತೈತಿ. ಸ್ವಲ್ಪ ವೀಡಿಯೋದಾಗ ಭಾಳ ಸ್ಲೋ ನಾರ್ಮಲ್ ಇದ್ರ ತೋರಿಸಿದ್ರೆ ಲೇಟ್ ಆಗದಂತ ಸ್ವಲ್ಪ ಸ್ಪೀಡ್ನಾಗ ತೋರಿಸಿವ್ರಿ. ನೋಡ್ರಿ, ಸ್ವಲ್ಪ ಕಾಲಿಟ್ಟು ಭಯಂಕರ ಶೇಕ್ ಆಕೈತಿ, ಮಸ್ತ್ ಇತ್ತು. ಒಬ್ರು ಮಾಡಿದ್ವಿ. ಮತ್ತು ಮುಂದೆ ಹೇಳ್ತೀನಿ ನೋಡ್ರಿ.
Don't stop, turn it up. 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 Sound the alarm. I'm coming up. We're going hard. Pour some more into my cup. Sparkling star. Crystal glitter all over. Get in my car. Let's go to my favorite. ಇವೆಲ್ಲ ಮುಗಿಸಿ ನಾವು ಟ್ರೈ ಮಾಡಿದ್ವಿ ವಾಲ್ ಕ್ಲೈಂಬಿಂಗ್. ಎಷ್ಟು ಹತ್ರ ಐತೆ ನೋಡ್ರಿ ನಾವು ಮನೆಗೆ ಟ್ರೈ ಮಾಡಿದೆ. ಹತ್ತಿದೆ ಕೂತಿರಾಜ್ ಅಲ್ಲಿ ಎಷ್ಟು ಜ್ಯೋತಿರಾಜ್ ಅನ್ನೋಂಗೆ ಹತ್ತಿ ಮುಕ್ಕಾಲು ಮುಗೀತು. ಕೆಳ ನೋಡಿದೆ ಬಟ್ಟೆ ತಣ್ಣಗಾತ ಇಳಿಸ್ಬಿಡ್ರಿ ಪಾಣ ಇಳಿಸ್ಬಿಟ್ರೆ ಅವನು ಭಾಳ ಚಲೋ ಅದಾನ. ಬಸ್ಸನ ಕೆಳ ಬಿಟ್ಟು ಹಿಡ್ದ ಬಿದ್ನಪ್ಪ ಅಂದ್ರೆ ಹಿಡ್ದ ಮಗ. ನಾವು ಇದನ್ನು ಮುಗಿಸ್ಕೊಂಡು ರಗಡ್ ಆಗುತ್ತೆ ಮತ್ತೆ ನೀರನ್ನ ಬೆಳ್ಬೇಕಂತ ಹೇಳಿ ಒಬ್ಬರಿಗೆ ₹100 ಕೊಟ್ಟು ಸ್ವಿಮ್ಮಿಂಗಿಗೆ ಹೋದ್ವಿ. ಸ್ವಿಮ್ಮಿಂಗ್ ಹೇಳಿದ್ನಲ್ಲ ಬಟ್ಟೆ ತೊಗೊಂಡೋಗ್ಬೇಕು. ಇಲ್ಲ ಮತ್ತು ಅವರು ಎಕ್ಸ್ಟ್ರಾ ಒಬ್ಬರಿಗೆ ₹220 ಚಾರ್ಜ್ ಮಾಡ್ತಾರೆ ಒಂದು ಅವರಿಗೆ. ನಾವೆಲ್ಲ ಹೋಗಿದ್ವಿ, ಒಂದಿಬ್ಬರು ಹೋಗಿದ್ವಿ. ಮಗ ಕರ್ಕೊಂಡು ಮಾಡ್ತಾರೆ ಸ್ವಿಮ್ಮಿಂಗ್ನಾಗ ಫುಲ್ಲ ಸ್ವಿಮ್ ಮಾಡಿ ಹಂಗೆ ಮಾಡಿ ಏನು ಸೀದಾ ಬಂದಿದ್ದು ಊಟಕ್ಕೆ ಭರ್ಜರಿ 6 ಥರ ಚಟ್ನಿ, ಮೊಸರು, ಕಾಯಿ ಬಜ್ಜಿ, ಸಂಡಿಗೆ ಎಲ್ಲ ಚಲೋ ಇತ್ತು. ಚಪಾತಿ, ರೊಟ್ಟಿ, ಖಡಕ್ ರೊಟ್ಟಿ, ಮೆತ್ತನ ರೊಟ್ಟಿ ವಿತ್ ಚಪಾತಿ ಭರ್ಜರಿ. ನಮ್ಮ ಹತ್ರ ಕರ್ಕೊಂಡು ಊಟ, ಸಾಂಬಾರು, ಅನ್ನ, ಪಲಾವು, ಮಾವಿನಕಾಯಿ ಮಸ್ತ್ ಇತ್ತು, ಚಲೋ ಇತ್ತು. ಶಿಸ್ತು ಹೊಡೆದ್ವಿ. ನಿಮಗೆ ನಾನು ಏನು ಹೇಳ್ತೀನಿ, ಇನ್ನೊಂದ್ಸಲ ಬೆಳಗ್ಗೆ ಹೋದ್ರೆ 10 ಗಂಟೆ ಒಳಗೆ ಹೋಗ್ರಿ, ಸಾಯಂಕಾಲ ಜಲ್ದಿ ಹೋಗ್ರಿ. ಯಾಕಂದ್ರೆ 10 ಗಂಟೆ ಒಳಗೆ ಹೋದ್ರೆ ಟಿಫನ್ ಮಾಡ್ಕೊಂಡು ಚಾಲೂ ಮಾಡಿ ಒಂದು 10 ನೀವು ಆಡೋಕೆ ಸ್ಟಾರ್ಟ್ ಆಯಿತು ಅಂದ್ರೆ ಚಾಲೂ ಮಾಡಿದಂಗೆ 12 ಮುಗಿತದ. ಅಲ್ಲಿಂದ ಬಂದು ಸ್ವಿಮ್ಮಿಂಗ್ ಹೋದ್ರೆ 1 ಗಂಟೆಗೆ ಅಂತ 2 ಗಂಟೆ ತನಕ ಇರ್ತದೆ ಟೈಮಿಂಗ್. ಬೆಳಗ್ಗೆ ಸ್ವಿಮ್ಮಿಂಗ್ 2ಕ್ಕೆ ಹೋಗ್ತಾರೆ. ಕರೆಕ್ಟ್ ನೀವು 12ರಿಂದ 1ಕ್ಕೆ ಸ್ವಿಮ್ಮಿಂಗ್ ಹೋದ್ರೆ 2 ಗಂಟೆ ಮತ್ತೆ ಹೊಡ್ತಾ ಮತ್ತು ಹಸು ಹಾಕದ. ಅಲ್ಲೇನು ಮತ್ತೆ 3 ಗಂಟೆಯಿಂದ ಸಾಯಂಕಾಲ ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಇರ್ತಾವೆ, ಅವ್ನು ಮಾಡೋದು. ಹಂಗಾಗಿ ಟೈಮ್ ಎಷ್ಟು ನೀವು ಚಲೋ ಕಾಪಾಡ್ಕೊಂಡ್ರೆ ಅಷ್ಟು ಚಲೋ ನಿಮಗೆ. ಮತ್ತು ಕಡುಬು ಗಿಡ ಕೊಟ್ಟರೆ ಹಿಂದೆ ಭರ್ಜರಿ ಅಡಿಕೆ ಅಡಿಕೆ ಹಾಕ್ಕೊಂಡು ಮತ್ತು ಅಲ್ಲಿಂದ ಟಂಗ ಹಂಗಾದಾಗ ಸ್ವಲ್ಪ ನಿರಾಸ ಮಾಡಿದೆ. ಇಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ಕೊಂಡು 6 ಮಂದಿ ಒಂದೇ ಸಲ ಮುಗಿಸ್ಕೊಂಡು ಬೋಟ್ ರೈಡಿಂಗ್ ಇತ್ತು. ಬೋಟ್ ರೈಡಿಂಗ್ ಹೋಗಿ ನೋಡ್ರಲ್ಲ. About to do a bit, what you in for? Tell them dudes fall back like it's limbo. Don't complicate things, keep it simple. Hold it down, hey, hey. Love you like my family, we can't fold. Love it when you smile, show them dimples. Love it when you give my little nympho. Bust it down, hey. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine, oh mine, I'm yours, you're mine. ಅವ್ರು 4 ಜನ ಹೋದ್ರೆ ನಾವು ನಮ್ಮ ಧರ್ಮಪತ್ನಿಯವ್ರು ಒಂದು ಬೋಟ್ನಾಗ ಹಾಕಿ ಚಾಲೂ ಮಾಡಿದ್ವಿ ಗಾಡಿನ. ಸಾಕೋಗೋರಿಗೂ ಹೋಗ್ಬೋದು, ಇಷ್ಟ ಟೈಮಿಂಗ್ ಅಂತ ಏನಿಲ್ಲ. 1 ರೌಂಡ್ 2 ರೌಂಡ್ ಏನಿಲ್ಲ. ನಮಗೆ ಎಲ್ಲಿ ತನ ಅನ್ಸುತ್ತೆ ಅಲ್ಲಿ ತನಕ ಹೋಗಿ ಬರ್ಬೋದು, ಎಷ್ಟೋ ಥರ ನಾವು ಮಾಡ್ಬೋದು. ಅಲ್ಲಿ ಮಸ್ತ್ ಶಿವನ್ ಸ್ಟ್ಯಾಚು ಮಾಡ್ಯಾರ, ಮಸ್ತ್ ಐತಿ. ಫೋಟೋ ಗಿಟೋ ತಗೊಳಕ್ಕೆ ಕಯಾಕಿಂಗ್ ಐತಿ. ಬಟ್ 100ಕ್ಕೆ 100ರಷ್ಟು ಯಾರು ಈಜ್ ಬರ್ತದ ಅವ್ರಿಗೆಷ್ಟ ಕಯಾಕಿಂಗ್ ಅವಕಾಶ ಕೊಡ್ತಾರೆ. ನಾನು ಒಬ್ಬನ ಮಾಡೋಕಾಗಿತ್ತು, ಒಬ್ಬನ ಮಾಡೋದು ಏನೋ ಮತ್ತು ಅಂತೇಳಿ ಅದನ್ನ ಬಿಟ್ಟು ಬೋಟಿಂಗ್ ಮಾಡ್ಕೊಂಡು ಅಲ್ಲಿಂದ ಡ್ಯಾನ್ಸ್ ಇತ್ತು. ಲೈಟಾಗಿ ಡ್ಯಾನ್ಸ್ ಮಾಡಿದ್ವಿ, ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನ ಮಗಳದ್ದು ಹಾಕಿವಿ ನೋಡಿರಿ. ನಮಗೆ ಹಂಗೆ ಹಿಂಗೆ ಮಾಡೋಕ್ಕೆ ಬರೋಂಗಿಲ್ಲ ವೀಡಿಯೋ, ಹಂಗೆ ಎಷ್ಟು ಮಾಡಾಕಿವಿ. ಲೈಕ್ ಮಾಡಿರಿ, ನೋಡುಮ. ನಮಗೂ ಒಂದಲ್ಲ ಒಂದಿನ ಸಿಲ್ವರ್ದು ಅದೇನೋ ಕೊಡ್ತಾರಂತ, ನೋಡುಮ.
ಸಿಗುತ್ತೋ ಇಲ್ಲೋ ಅಂತೇಳಿ ನಿಮ್ಮ ಆಶೀರ್ವಾದ ಇದ್ರೆ ಸಿಕ್ಕೈತಿ. ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿರಿ ಪುಣ್ಯ ಬರ್ತದಣ್ಣ. ಈಗೇನು ನೋಡತ್ತಿರಲ್ಲ ಇವು ರೂಮ್ಗಳು ಮಸ್ತ್ ಅದಾವ್ರಿ, ಎ ಸಿ ರೂಮ. ನಮ್ಗೆ ಮೊದಲೇ ಗೊತ್ತಿದ್ರೆ ನಾವು ಹೋಗ್ತಿದ್ವಿ. ನನಗೆ ಅರ್ಧಂಬರ್ಧ ಗೊತ್ತಿತ್ತು, ಹೋದೆ. ನೆಕ್ಸ್ಟ್ ಯಾರಿಗೂ ಹಂಗೆ ಅರ್ಧಂಬರ್ಧ ಗೊತ್ತಾಗೋದು ಅನ್ನೋದಕ್ಕೆ ನಾನು ಪೂರ್ತಿ ತೋರ್ಸಾತೀನಿ. ಮಸ್ತ್ ಹೆವಿ ಅದಾವ, ಭರ್ಜರಿ ಅದಾವ. ಬಾಲ್ಕನಿ ಐತಿ, ರೂಮ್ಸ್ ನಾನ್ ಎ ಸಿ ಐತಿ. ಎ ಸಿ ಅಂದ್ರೆ ಎ ಸಿ ಐತಿ. ನಾನು ಎ ಸಿ ಅಂದ್ರೆ 5,500 ಸಾವಿರ ಆಗ್ತೈತೆ ರೀ ಇಬ್ಬರಿಗೆ. ಎಲ್ಲ ಬಂತು, ಆ್ಯಕ್ಟಿವಿಟೀಸ್ ಬಂತು ಟೋಟಲ್. ಅಲ್ಲಿ ಒಳಗೆ ಹೋಗಿಂದ ಹೊರಗೆ ಬರೋವರೆಗೂ ಎಕ್ಸ್ಟ್ರಾ ಏನೂ ಪೇ ಮಾಡೋದಿರೋಲ್ಲ. 5,500 ಸಾವಿರ ಎ ಸಿ. ಬೆಳಗ್ಗೆ 12 ಗಂಟೆಗೆ ಚೆಕ್ಇನ್ ಆಗ್ಬೋದು ರೀ. ನೆಕ್ಸ್ಟ್ ಡೇ ಬೆಳಗ್ಗೆ 10ಕ್ಕೆ ಚೆಕ್ಔಟ್ ಇರ್ತೈತಿ. ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು. ನೆಮ್ಮದಿಯಾಗಿದ್ದು ಒಂದಿನ ಇದ್ದು ಬರ್ಬೋದು. ನಾನ್ ಎ ಸಿ ಅಂದ್ರೆ 4,500 ಸಾವಿರ ನಾನ್ ಎ ಸಿ ಅಂದ್ರೆ. ಇಲ್ಲ ನಮ್ಗೆ ಕಾಸ್ಟ್ ಭಾಳ ಆಕೈತಿ, ನಾವು ಲೋ ಬಜೆಟ್ನಾಗ ಇದು ಮಾಡ್ಬೇಕಂದ್ರೆ ಬೆಸ್ಟ್ ಆಪ್ಷನ್ ಅಂದ್ರೆ 1 ಡೇ ಟ್ರಿಪ್ ರೀ. ಇದೆಲ್ಲ ರೂಮ್ ಒಳಗೆ ಮಸ್ತ್ ಐತಿ, ನೋಡ್ಕೊರಿ. ಇನ್ನೊಮ್ಮೆ ಹೇಳತ್ತೀನಿ, ಒಂದು ದಿನಕ್ಕೆ ಒಬ್ಬರಿಗೆ ನಾವು ಡೇ ಸ್ಟೇ ಆಲ್ಟಿಂಗ್ ಆಗಿಲ್ಲ ಅಂದ್ರೆ ಒಬ್ಬರಿಗೆ 700 ರೂಪಾಯಿ ತೊಗೋತಾರೆ. ಒಂದಿನ ಮುಂಚಿತವಾಗಿ ನೀವು ಬುಕ್ ಮಾಡಿದ್ರೆ ನಿಮಗೆಲ್ಲ ಕೆಳಗೆ ನಾವು ಡೀಟೇಲ್ಸ್ ನಂಬರ್ ಎಲ್ಲ ಹಾಕಿರ್ತೀನಿ, ಫೋನ್ ಮಾಡಿ ಬುಕ್ ಮಾಡ್ಕೋಬೋದು. ನಾವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಬುಕ್ ಮಾಡ್ತೀವಿ ಅಂದರೆ 800 ರೂಪಾಯಿ ತೊಗೋತಾರೆ. ಅದಕ್ಕೆ ಒಂದಿನ ಮುಂಚೆನೇ ಬುಕ್ ಮಾಡ್ಕೊಳೋದು ಒಳ್ಳೆಯದು, ರೊಕ್ಕ ಉಳಿತೈತೆ 100 ರೂಪಾಯಿ. ಇದೆಲ್ಲ ಒಳಗೆ ಬಾತ್ರೂಮು ಜಬರ್ದಸ್ತ್ ಇಟ್ಟಾನ ಒಳಗೆ, ಆದರೆ ಸ್ವಲ್ಪ ದುಬಾರಿ ಅನ್ನಿಸ್ತದೆ. ಅದ್ರ ಬದಲು ನಾವು ಡೇ ಪ್ಯಾಕೇಜ ನನಗನ್ಸಿದ ಮಟ್ಟಿಗೆ ಡೇನ ಚಲೋ. ಹೋಗಿ ಆಲ್ಟಿಂಗ್ ಆಗಕ್ಕೆ ಮತ್ತು ಭಾಳ ಬೇಸರ ಆದ್ರೆ ಹೋಗ್ಬೋದು, ಮಸ್ತ್ ಐತಿ. ರೂಮ್ ಮುಂದನ ಕೆರೆ, ಬಾಲ್ಕನಿ, ನೈಟ್ ಆರಾಮ್ ಊಟ ಗೀಟ ಮಾಡಿ ವಾಕ್ ಮಾಡೋಕೆ ಎಲ್ಲ ಮಸ್ತ್ ಐತಿ ಬಿಡ್ರಿ. ಸುಮ್ಮನೆ ಬೆಂಗಳೂರು ಮೈಸೂರು ಟ್ರಿಪ್ ಹೋಗೋ ಬದಲು ಒಂದಿನ ಇಲ್ಲಿ ಹೋಗೋದು ಭಾಳ ಚಲೋ ನೋಡ್ರಿ. ಇದೇನೈತಲ್ಲ ಹೊರಗಡೆ ಇದ್ರ ಮುಂದೆ ಕೆರೆ ಐತಿ, ಮಸ್ತ್ ವ್ಯೂ ಐತಿ, ನೋಡ್ಬೋದು. ಇನ್ನೂ ಕಾಮಗಾರಿ ನೀಡೇ ಆಗ್ತೈತಿ. ವೆಡ್ಡಿಂಗ್ಗೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಎಲ್ಲ ಚಲೋ ಐತಿ. ಮಂಟಪ ಮಾಡಿ ಸುಮಾರು 1,000 ಜನ ಕೂಡುವಷ್ಟು ಅಂಕಣ ರೆಡಿ ಮಾಡತ್ತಾರ. ಮಸ್ತ್ ಫೋಟೋ ಶೂಟಿಂಗ್ ಮಾತ್ರ ಜಬರ್ದಸ್ತ್ ಅಣ್ಣ. ಎಲ್ಲನೂ ಚಲೋನ ಐತಿ, ಎಕ್ದಮ್ ನಂಬರ್ 1 ಐತಿ. ನನಗೇನು ಅವ್ರು ರೊಕ್ಕ ಕೊಟ್ಟಿಲ್ಲ, ಚಲೋತ್ನಾಗ ಹೇಳಪ್ಪ ಅಂತೇಳಿ ನಾನು ಅನುಭವ ಹೇಳತ್ತೀನಿ. ಅವ್ರಿಗೇನು ಗೊತ್ತಿಲ್ಲ ನಾವು ವಿಡಿಯೋ ಮಾಡೋದು, ನನ್ನ ಪಾಡಿಗೆ ನಾನು ಮಾಡಿದೆ ಎಲ್ಲ. ಅಂದ್ರೆ ನೆಕ್ಸ್ಟ್ ಯಾರು ಹೋಗೋರಿಗೆ ಅಲ್ಲಿ ರೊಕ್ಕ ಹಾಳು ಮಾಡೋರಿಗೆ ಇದು ಒಳ್ಳೆ ಆಪ್ಷನ್. ಫ್ಯಾಮಿಲಿ ಜೊತೆ ಬಂದು ಮನೆಯವ್ರನ್ನ ಖುಷಿ ಪಡಿಸ್ಬೇಕಂದ್ರೆ ಕರ್ಕೊಂಬರಕ್ಕೆ ಚಲೋ ಐತಿ. ಇವು ನಾನ್ ಎ ಸಿ ರೂಮು, ಟೆಂಟ್ ಟೈಪು ವಿತ್ ಟೆಂಟ, ಬಟ್ ಅಟ್ಯಾಚ್ ಬಾತ್ರೂಮ್ಸ್ ಇಲ್ಲ ಒಳಗೆ, ಮಸ್ತ್ ಐತಿ. ಮ್ಯಾಗ ಚಟ್ಟ ಹಾಕ್ಯಾರ್ರಿ ಅಣ್ಣ, ಕೀಟನ್ನು ಬೇರೆ ಮಸ್ತ್ ತಂದಿರ್ತಾರೆ. ಲಾಸ್ಟಿಗೆ ಬರ್ತಾರೆ, ಯಾವ ನಿಮಗೆ ಕೊಟ್ಟು ಹೇಳ್ಬಿಡ್ತಾರೆ, ಫೋನ್ ಕನೆಕ್ಟ್ ಮಾಡ್ಬೇಕು, ಯಾವ ಸಾಂಗ್ ಹಾಕ್ಕೊಂತಾರೆ ಡ್ಯಾನ್ಸ್ ಮಾಡ್ಬೇಕು. ನಾನು ಭಾಳ ಸ್ವಲ್ಪ ಕೂಡ ಸಾಂಗ್ ಭಾಳ ಕೇಳಿಸಿಲ್ಲ. ನಾವು ಜವಾರಿ ಮತ್ತು ಪುನಃ ಡ್ಯಾನ್ಸ್ ಅಲ್ಲಿಂದ ಎಲ್ಲ ಮುಗಿದ್ವಿ ಮನೆ ಕಡೆ ಚಲೋ ಮಾಡಿದ್ವಿ. ಇಷ್ಟೇ ನನ್ನ ಮಾತು. ಜೈ ಶ್ರೀರಾಮ್.